ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ ಈ ದಿನ AIUTUCಗೆ ಸಂಯೋಜನೆಗೊಂಡಿರ್ತಕ್ಕಂಥ ಹಾಸ್ಟೆಲ್ ವಸತಿ ನಿಲಯ ಕಾರ್ಮಿಕರ ಸಂಘಟನೆ, ವಿಮ್ಸ್ ಗುತ್ತಿಗೆ ಕಾರ್ಮಿಕ ಸಂಘಟನೆ, ಅದೇ ರೀತಿ ಜೆಸ್ಕಾಂ ಮತ್ತು KPTCL ಗುತ್ತಿಗೆ ಕಾರ್ಮಿಕರ ಸಂಘಟನೆ, ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕ ಸಂಘಟನೆ, ಎಲ್ಲ ಗುತ್ತಿಗೆ ಕಾರ್ಮಿಕ ಸಂಘಟನೆಯಿಂದ ಇವತ್ತು ನಾವು DC ಆಫೀಸ್ ಮುಂದೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಮುಖ್ಯವಾಗಿ ಏನು ಇವತ್ತು ನಾಳೆ ಬಜೆಟ್ ಇದೆ, ಆ ಬಜೆಟ್ನಲ್ಲಿ ಇವತ್ತು ದಿವಸ ಏನು ಸರ್ಕಾರ ಈಗಾಗಲೇ ಇವತ್ತು ವೇತನ ಪರಿಷ್ಕರಿಸಿ ಇವತ್ತು ಆದೇಶ ಹೊರಡಿಸಬೇಕಾಗಿತ್ತು. ವೇತನ ಹೆಚ್ಚಿಗೆ ಮಾಡ್ಬೇಕಂತೇಳಿ 21,000ದಿಂದ 36,000ವರೆಗೆ ಇವತ್ತು ಕನಿಷ್ಠ ವೇತನ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಇವತ್ತು ಸರ್ಕಾರ ಇವತ್ತು ಅಧಿಸೂಚನೆ ಹೊರಡಿಸಬೇಕಾಗಿತ್ತು. ಇದುವರೆಗೂ ಕೂಡ ಅಧಿಸೂಚನೆ ಹೊರಡಿಸ್ತಿಲ್ಲ ಇರಲಿಲ್ಲ. ಅದೇ ರೀತಿ ಗುತ್ತಿಗೆದಾರರಿಂದ ಶೋಷಣೆನ ಮುಕ್ತ ಮಾಡೋದಕ್ಕೆ ಸರ್ಕಾರ ಇವತ್ತು ದಿವಸ ಸೊಸೈಟಿ ಮಾಡಿ PF, ESI, ರಜಾ ಗುತ್ತಿಗೆ ಕಾರ್ಮಿಕರಿಗೆ ಕಾನೂನುಬದ್ಧ ಇವತ್ತು ಸೌಲಭ್ಯಗಳು ಕೊಡೋದಕ್ಕೆ ಒಂದು ಸೊಸೈಟಿ ಮಾಡ್ತೀವಂತ ಹೇಳಿದ್ರು. ಈಗಾಗಲೇ ಕಾರ್ಮಿಕರು 1,000 ರೂಪಾಯಿ ಇವತ್ತು ಡೆಪಾಸಿಟ್ ಮಾಡಿ ಒಂದು ಸದಸ್ಯರಾಗಿದ್ದಾರೆ. ಕೂಡಲೇ ಇವತ್ತು ಸೊಸೈಟಿ ಸ್ಥಾಪನೆ ಮಾಡಬೇಕು. ಗುತ್ತಿಗೆ ಕಾರ್ಮಿಕ ಕಾನೂನುಬದ್ಧ ಇವತ್ತು ಸೌಲಭ್ಯಗಳು ಕೊಡಬೇಕು. ಈ ಬಜೆಟ್ ಅಲ್ಲಿ ಕನಿಷ್ಠ ವೇತನ ಇವತ್ತು ಹೆಚ್ಚಿಗೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಇವತ್ತು ಆಗ್ರಹ ಪಡಿಸ್ತಾರೆ. ಜನ ಇದ್ದಾರೆ, ವಿಮ್ಸ್ ಕಾರ್ಮಿಕರು ಸುಮಾರು ಒಂದು 700 ಜನ ಇದ್ದಾರೆ. ಹೌದಾ, ಇವತ್ತು ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಇಲ್ಲಿ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಕೊಡೋದ್ರಿಂದ ಸರಿಯಾಗಿ PFಗಳು ಬರ್ತಾ ಇಲ್ಲ, ಸರಿಯಾದ ಟೈಮಿಗೆ ಇವತ್ತು ಸಂಬಳ ಬರ್ತಾ ಇಲ್ಲ, ಇವತ್ತು ಸರಿಯಾಗಿ ಕಾನೂನಾತ್ಮಕವಾದಂಥ ಸೌಲಭ್ಯಗಳತ್ತು ನಮ್ಮ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಇದನ್ನ ಹೋರಾಟಗಳು ನಡೆಸಿರೋದ್ರಿಂದ ಸರ್ಕಾರ ನಿರ್ಧಾರ ಮಾಡಿ ಸೊಸೈಟಿ ಸ್ಥಾಪನೆ ಮಾಡ್ತು ಅಂತ ಹೇಳಿದ್ರು. ಆದ್ರೆ ಇಷ್ಟು ವರ್ಷಗಳಾದ ಇವತ್ತಿನ ಸ್ಥಾಪನೆ ಮಾಡಿಲ್ಲ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೇನೋ ADC ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿತ್ತು, ಒಂದು ಸಮಿತಿ ರಚನೆ ಮಾಡಿ ಅದನ್ನ ಮುಂದುವರಿಸಬೇಕಂತಾಗಿತ್ತು. ಆದ್ರೆ ಅದು ಯಾವುದು ಸಹ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಬಳ್ಳಾರಿನಲ್ಲಿ. ಅದನ್ನ ಮಾಡ್ಬೇಕಂತೇಳಿ ನಾವು ಕೇಳ್ತಾ ಇದೀವಿ. ಹಾಗೇನೆ ಕಳೆದ ಫೆಬ್ರವರಿನಲ್ಲಿ 2025 ಫೆಬ್ರವರಿನಲ್ಲಿ ಇವತ್ತು ಕಾರ್ಮಿಕರ ವೇತನ ಹೆಚ್ಚಳ ಮಾಡ್ತೀವಿ ಅಂತೇಳಿ ನೋಟಿಫಿಕೇಶನ್ ಮಾಡಿದೆ ಸರ್ಕಾರ. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಏನು 14,000 ರೂಪಾಯಿ ಸಂಬಳ ಅಂತಾರೆ, ಅವ್ರಿಗೆ 21,000 ರೂಪಾಯಿ ಸಂಬಳ ಆಗ್ತದೆ ಅಂತೇಳಿ ನೋಟಿಫಿಕೇಶನ್ ಆಗಿದೆ. ಅದು ಹೋದ ವರ್ಷ 2025 ಏಪ್ರಿಲ್ ತಿಂಗಳಿಂದ ಜಾರಿ ಆಗಬೇಕಾಗಿತ್ತು. ಆದ್ರೆ ಇವತ್ತಿಗೆ ಅದನ್ನ ಜಾರಿಗೊಳಿಸಿಲ್ಲ ಸರ್ಕಾರ. 1 ವರ್ಷ ಆಯ್ತು. ನಾವು ಈ ಮುಖಾಂತರ ಎಲ್ಲ ಗುತ್ತಿಗೆ ಕಾರ್ಮಿಕರು ರಾಜ್ಯವ್ಯಾಪಿ ಹೋರಾಟ ಮಾಡಿ ಇವತ್ತು ಇದೇನ ನೀವು ನೋಟಿಫಿಕೇಶನ್ ಮಾಡಿದಿರಿ, ಅದನ್ನ ಜಾರಿಗೊಳಿಸಬೇಕು. ಕನಿಷ್ಠ ವೇತನ ಇವತ್ತು ಅದನ್ನ ಬಿಡುಗಡೆ ಮಾಡಬೇಕು, ಹೆಚ್ಚಿಸ್ಬೇಕಂತೇಳಿ ನಾವು ಆಗ್ರಹಿಸ್ತಿದ್ದೀವಿ. ಇದು ನಾವು ಸರ್ಕಾರಕ್ಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟ ಮಾಡಿ ಎಚ್ಚರಿಕೆ ಕೊಡ್ತಾ ಇದೀವಿ. ಇದು ಆಗಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಿಂದ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಬೇಕಾಗ್ತದೆ ಅಂತ ನಾವು ಕೇಳ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.